Dear friends, so as part of multi-layer multi-cropping in our Namane Tota, Asan district, Adur Taluk, Parle Hobali, what we have done, we have placed two arecanut tree between two coconut tree. There are dual lines of arecanuts, and this distance what you are given between two arecanut is approximately 12 feet. You can see there, arecanut A, and then the arecanut B. In between now, what we have done between two arecanuts, you can see here, there also, we have planted one more coffee now as an intercrop. So let me understand how this coffee is planted. So ಮಿತ್ರರೇ, ಎರಡು ಅಡಿಕೆ ಮರದ ಮಧ್ಯೆ ಅಡಿಕೆಯಿಂದ ಅಡಿಕೆ 12 ಅಡಿ ಅಂತರ, ಮಧ್ಯೆ 6 ಅಡಿನಲ್ಲಿ ನಾವೊಂದು ಮಿಶ್ರ ಬೆಳೆಯಾಗಿ ಅಂತರ ಬೆಳೆಯಾಗಿ ಕಾಫಿ ಗಿಡವನ್ನು ನಾಟಿ ಮಾಡಿದ್ವಿ ಮೊನ್ನೆ. ಇಲ್ಲಿ ನಮ್ಮ ಜೊತೆಗಾರ ರವಿಕುಮಾರ ಇದ್ದಾರೆ. ರವಿಕುಮಾರ್ ಅವರೇ, ಏನು ಮಾಡಿದ್ದೀರಾ ಇಲ್ಲಿ ಮೊನ್ನೆಯಿಂದ ಹೇಳಿ ಸ್ವಲ್ಪ. ಫಸ್ಟು ಗುಂಡಿ ತಕೊಂಡ್ಬಿಟ್ಟು ಆಮೇಲೆ ಇಂಡಿ ಗೊಬ್ಬರ, ಕೆಂಪು ಮಣ್ಣು, ಕಾಡು ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಸಸಿ ಇಟ್ಟು ಅದರಲ್ಲಿ ಹಾಕಿ, ಆಮೇಲೆ ಇಂಡಿ ನೀರು, ಬೆಲ್ಲದ ನೀರು ಹಾಕಿ, ಆಮೇಲೆ ಈ ತೆಂಗಿನ ನಾರ ಮುಚ್ಚಬೇಕು. ಮುಚ್ಚಿಬಿಟ್ಟು ಅದು ಯಾಕಂದ್ರೆ ಅದಕ್ಕಂದ್ರೆ ನೀರು ಬಿದ್ದರೆ ನೀರು ಹಿಡ್ಕೊಳಕ್ಕೆ, ಆಮೇಲೆ ಬೇರು ಮ್ಯಾಕ್ ಬಿಡುವುದಿಲ್ಲ. ಹೌದಾ, ಸರಿ ಸರಿ. ರವಿಕುಮಾರ್, ಈ ಗುಂಡಿ ತೆಗೀರಿ ಯಾವ ರೀತಿ ತೆಗೆದ್ರಿ? ಎಷ್ಟು ಅಗಲ ಎಷ್ಟು ಆಳ? ಯಾವ್ದ್ರಿಂದ ತೆಗೆದ್ರಿ? ಕೈಯಲ್ಲಿ ತೆಗೆದ್ರ, ಮೆಷಿನಲ್ಲಿ ತೆಗೆದ್ರಿ? ಅರ್ಥಗರ್ ಯೂಸ್ ಮಾಡಿ ತೆಗೆದಿದ್ದೀರಾ? ಅರ್ಥಗರ್ಲಿ ಗುಂಡಿ ತೆಗೆದು ಅದಕ್ಕೆ ಏನು ಹೇಳಿದ್ರಿ? ಕೆಂಪು ಮಣ್ಣು, ಕಾಡು ಮಣ್ಣು ಮತ್ತೆ ಹಿಂಡಿ ಮಿಶ್ರಣ ಎಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಯೂಸ್ ಮಾಡಿ ಸಸಿಯನ್ನು ನೆಟ್ಟಿದ್ದಾಯ್ತು. ಆಮೇಲೆ ಅದಕ್ಕೆ ಹಿಂಡಿ ದ್ರಾವಣ ಕೊಟ್ರಿ, ಬೆಲ್ಲದ ನೀರು EM1 ದ್ರಾವಣ ಅದನ್ನು ಕೊಟ್ಟಿದ್ದೀರಾ. ಅದರ ಮೇಲೆ ಕೊನೆಗೆ ಇವಾಗ ತೆಂಗಿನ ನಾರಿನ ಪುಡಿಯನ್ನು ಮುಚ್ಚಿಗೆ ಮಾಡಲಾಗಿದೆ. ಸೊ ಮುಚ್ಚಿಗೆ ಮಾಡೋದ್ರಿಂದ ಬಿದ್ದ ನೀರು ಅಲ್ಲೇ ಹೀರಲ್ಪಡುತ್ತೆ, ಎವಾಪರೇಷನ್ ಆಗಲ್ಲ ಅನ್ನೋದು ಒಂದು. ಮಿತ್ರರ, ಈ ಪ್ರೊಸೀಜರ್ನ ಯೂಸ್ ಮಾಡಿ ನಾವು ಕಳೆದ 3 ದಿನದಲ್ಲಿ ಸುಮಾರು 200ಕ್ಕೂ ಮೇಲ್ಪಟ್ಟು ಕಾಫಿ ಗಿಡಗಳನ್ನು ನಮ್ಮ 2 ಅಡಿಕೆ ಗಿಡದ ಮಧ್ಯೆ ಬಹುಮಹಡಿ ಬಹುಬೆಳೆ ಪದ್ಧತಿ, ಈ ಪದ್ಧತಿ ಅಂತ ಇಲ್ಲಿ ನಾಟಿ ಮಾಡಿದ್ದೀವಿ. ನಿನ್ನೆಯಿಂದ ಮಳೆನೂ ಬರ್ತಾ ಇದೆ ಇಲ್ಲಿ. ಹಾಸನ ಜಿಲ್ಲೆ, ಆಲೂರು ತಾಲೂಕು, ಪಾಳ್ಯ ಹೋಬಳಿ. ಇದು ಕಾಫಿ ಗಿಡ ಚಂದ್ರಗಿರಿ, ಅರೇಬಿಕಾ ಜಾತಿಯ ಚಂದ್ರಗಿರಿ ಗಿಡವನ್ನು ಇಲ್ಲಿ ನಾಟಿ ಮಾಡಲಾಗಿದೆ. ನಮ್ಮ ಗೆಳೆಯ ರವಿಕುಮಾರ್ ಅವರು ಮತ್ತು ಅವರ ಸಂಗಾತಿ ಶರಣಪ್ಪ ಅವರು, ಇವರಿಬ್ಬರು ಸೇರಿ ಇಲ್ಲಿ ಸುಮಾರು ಕಳೆದ ಒಂದು 15-20 ದಿವಸದಿಂದ ಸಾಕಷ್ಟು ಕೃಷಿ ಚಟುವಟಿಕೆಗಳನ್ನು ಇಲ್ಲಿ ನಡೆಸಿದ್ದಾರೆ. ಇದನ್ನು ನೀವು ಇಲ್ಲಿ ಗಮನಿಸ್ಬೋದು. ಈ ರೀತಿ ನಾವು ಬಹುಬೆಳೆ ಬಹುಮಾಡಿ ಪದ್ಧತಿಯನ್ನು ಮಾಡುತ್ತಾ ವಿವಿಧ ಸ್ತರದ ಬೆಳೆಗಳು, ತೆಂಗಿನ ಮಧ್ಯೆ 2 ಸಾಲು ಅಡಿಕೆ ಮಧ್ಯೆ ಕಾಫಿ, ಈಗ ನಾವು 3 ವಾಣಿಜ್ಯ ಬೆಳೆಗಳನ್ನು ಆಲ್ರೆಡಿ ಇಲ್ಲಿ ಜೋಡಿಸಿದ್ದೀವಿ. ಇನ್ನೂ ಹಂತವಾಗಿ ಇತರೆ ಹಣ್ಣಿನ ಗಿಡಗಳೆಲ್ಲ ಜೋಡಿಸುವಂಥ ಒಂದು ಕಾರ್ಯಕ್ರಮ ಈ ತೋಟದಲ್ಲಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಜೊತೆ ಜೋಡಿಸ್ಕೊಂಡಿರಿ. ಧನ್ಯವಾದಗಳು. ಮಂಜುನಾಥ್.